ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ನಿಮ್ಮೆಲ್ರಿಗೋಸ್ಕರ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ರೋಸ್ ಗಿಡಗಳು ಒಂದು 6-7 ಮಂತ್ಸ್ ಬ್ಯಾಕ್ ಫೋಟೋ ಇವೆಲ್ಲ. ಸೊ ಆಗ ಹೇಗಿತ್ತು ಆ್ಯಂಡ್ ಈಗ ಹೇಗಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ವೈಟ್ ರೋಸ್ ಗಿಡ. ಸೊ ಎಷ್ಟು ಚಿಕ್ಕ ಸಸಿ ಇತ್ತು ನಾನು ತಂದಾಗ 6-7 ಮಂತ್ಸ್ ಬ್ಯಾಕ್. ಈಗ ಎಷ್ಟು ಅಗಲವಾಗಿ ಹರಡ್ಕೊಂಡಿದೆ, ಎಷ್ಟು ಎತ್ತರವಾಗಿ ಬೆಳೀತಾ ಇದೆ ಅಂತ, ಒಂಥರ ಬಳ್ಳಿ ರೀತಿ ಎತ್ತರವಾಗಿ ಹಬ್ತಾ ಇದೆ. ಮರ ಆಗ್ಬಿಡುತ್ತೇನೋ ಅಂತ ನಂಗೆ ಅನ್ಸುತ್ತೆ. ಈ ಒಂದು ಚಿಕ್ಕ ಪಾಟಲ್ಲೇ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಆ್ಯಂಡ್ ಅಲ್ಲಿ ನೋಡ್ಬೋದು ಶಂಖದ ಹೂವಿನ ಬಳ್ಳಿ, ಅದು ನಾನು ಹಾಕಿಲ್ಲ, ಅದು ಹಾಗೇನೆ ಉಟ್ಕೊಂಡಿದೆ. ಆ್ಯಂಡ್ ಈ ಗಿಡಗಳೆಲ್ಲ ಇಷ್ಟು ಚೆನ್ನಾಗಿ ಆ್ಯಂಡ್ ನೋಡ್ಬೋದು ಎಲೆಗಳ ಮೇಲೆ ಒಂದು ಚೂರು ಡಸ್ಟ್ ಇಲ್ಲ. ಅಷ್ಟು ನೀಟಾಗಿ ಹೇಗೆ ಮೇಂಟೈನ್ ಮಾಡಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡಿರೋದು. ಈ ಗಿಡಗಳಿಗೆ ಚಿಕ್ಕ ಚಿಕ್ಕ ಫಂಗಸ್ ಆಗ್ತಾ ಇರುತ್ತೆ. ಅದನ್ನ ಮಿಲಿ ಬಗ್ಸ್ ಅಂತಾನು ಕರೀತಾರೆ. ಆ್ಯಂಡ್ ಹುಳಗಳು ಆಗ್ತಾನೆ ಇರುತ್ತೆ. ಅದನ್ನು ಮೇಂಟೈನ್ ಮಾಡಬೇಕು, ಅದನ್ನು ನೋಡ್ಕೊಳ್ತಾ ಇರಬೇಕು. ಈ ಗಿಡಗಳಿಗೆಲ್ಲ ನಾನು ಗೊಬ್ಬರ ಅಂತೂ ಹಾಕ್ತಾನೆ ಇಲ್ಲ. ಜಸ್ಟ್ ತರಕಾರಿ ತೊಳೆದಿರೋ ನೀರು ಅದು ಇದು ಅದನ್ನು ಯಾವಾಗಲೂ ಒಂದೊಂದ್ಸರಿ ನೀರು 2 ದಿನಕ್ಕೆ ಒಂದ್ಸರಿ ಬಿಟ್ಟರೆ ಬೇರೆ ಏನು ಗೊಬ್ಬರ ಕೆಮಿಕಲ್ ಹೊರಗಡೆಯಿಂದ ತಂದು ಏನೂ ಹಾಕೋದಿಲ್ಲ. ಮನೆಗೂ ಅದು ಥರದ್ದೆಲ್ಲ ಏನೂ ಹಾಕೋದಿಲ್ಲ ನಾನು. ಏನು ಮಾಡ್ತೀನಿ ಅಂತಂದರೆ ಆ ಫಂಗಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಈ ಸ್ಪ್ರೇ ನೋಡ್ಬೋದು. ಇದು ಫಂಗಸ್ ರಿಮೂವ್ ಮಾಡುವಂತಹ, ಹುಳಗಳನ್ನ ರಿಮೂವ್ ಮಾಡುವಂಥ ಸ್ಪ್ರೇ, ಹಾಗೆ ಕೆಮಿಕಲ್ ಫ್ರೀ ಇರುವಂತಹ ಸ್ಪ್ರೇ ಇದು. ಸೊ ಇದನ್ನು ನೋಡ್ತಾ ಇರಬೇಕು. ಇದನ್ನು ಸ್ಪ್ರೇ ಮಾಡಿದ ತಕ್ಷಣ ಹುಳಗಳು ಬರೋದೇ ಇಲ್ಲ ಅಂತೇನಿಲ್ಲ, ಬರುತ್ತೆ. ಬಟ್ ನೀವೇನು ಅಂತಂದರೆ ಎವ್ರಿ 2 days ವೀಕ್ಲಿ ಒನ್ಸ್ ನೀವು ಸ್ಪ್ರೇ ಮಾಡ್ತಾ ಇರಬೇಕು. ಆಗ ಮಾತ್ರ ಹುಳ ಬರೋದಿಲ್ಲ. ಸೊ ಒಂದ್ಸರಿ ಸ್ಪ್ರೇ ಮಾಡಿಬಿಟ್ಬಿಟ್ಟು ಇನ್ನು ಲೈಫಲ್ಲಿ ಅದು ಹುಳನೇ ಬರಲ್ಲ ಅಂತಂದರೆ ಆ ಥರ ಎಲ್ಲ ಏನಿಲ್ಲ. ಸೊ ಈ ಒಂದು ಸ್ಪ್ರೇ ಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಲಿಂಕ್ ಕಾಣುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಇನ್ನು ಗಿಡಗಳನ್ನ ಹೆಂಗೆ ಮೇಂಟೈನ್ ಮಾಡೋದು ಅಂತ ನನ್ನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.